ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಗೆಗಾಲದಲ್ಲಿ ಮಳೆ ಯಾಕೆ ಬರುತ್ತೆ ಅನ್ನೋ ಕುತೂಹಲ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಬೇಸಿಗೆ ಅಂದರೆ ತುಂಬ ಬಿಸಿಲು, ಬೆವರು, ಬಿಸಿಗಾಳಿ ಅಂತ ನಮಗೆ ಗೊತ್ತು. ಆದರೆ ಕೆಲವೊಮ್ಮೆ ಬೇಸಿಗೆಯ ಮಧ್ಯೆ ಏಕಾಏಕಿ ಮೋಡಗಳು ಬರ್ತವೆ, ಗಾಳಿ ಬೀಸುತ್ತೆ, ಮಳೆನೂ ಬರುತ್ತೆ. ಇದನ್ನು ನೋಡಿ ಹಲವರಿಗೆ ಆಶ್ಚರ್ಯವಾಗುತ್ತೆ. ಹಾಗಾದರೆ ಇದರ ಹಿಂದೆ ಇರೋ ಕಾರಣ ಆದರೂ ಏನು ಗೊತ್ತಾ? ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲು ಭೂಮಿಯನ್ನು ತುಂಬ ಹೆಚ್ಚು ಬಿಸಿಯಾಗಿರಿಸುತ್ತೆ. ಈ ಬಿಸಿಯಿಂದ ನದಿ, ಕೆರೆ, ಸಮುದ್ರಗಳ ನೀರು ಆವಿಯಾಗಿ ಮೇಲಕ್ಕೆ ಏರುತ್ತೆ. ಆ ಆವಿ ತಂಪಾದ ಗಾಳಿಗೆ ಸೇರಿ ಮೋಡಗಳಾಗಿ ರೂಪುಗೊಳ್ತವೆ. ಕೆಲ ಸಮಯದಲ್ಲಿ ಗಾಳಿಯ ಒತ್ತಡ ಬದಲಾವಣೆಗೆ ತಂಪು ಗಾಳಿ ಮತ್ತು ಬಿಸಿ ಗಾಳಿ ಒಂದಕ್ಕೊಂದು ಸೇರುವುದರಿಂದ ಮೋಡಗಳು ತುಂಬ ಗಟ್ಟಿಯಾಗ್ತವೆ. ಆಗ ಏಕಾಏಕಿ ಮಳೆ ಬರುತ್ತೆ. ಇದನ್ನೇ ಕೆಲವರು ಸಮ್ಮರ್ ರೈನ್ ಅಥವಾ ಕನ್ವೆಕ್ಟಿವ್ ರೈನ್ ಅಂತ ಕೂಡ ಹೇಳ್ತಾರೆ. ಈ ಮಳೆ ಬಂದಾಗ ವಾತಾವರಣ ಸ್ವಲ್ಪ ತಂಪಾಗುತ್ತೆ. ಮರಗಳಿಗೆ, ಬೆಳೆಗಳಿಗೆ ಮತ್ತು ಪ್ರಾಣಿಗಳಿಗೆ ಸಹ ಈ ಮಳೆ ಉಪಯೋಗವಾಗಿರುತ್ತೆ. ಆದರೆ ಕೆಲವೊಮ್ಮೆ ಈ ಮಳೆ ಜೊತೆಗೆ ಗುಡುಗು ಮಿಂಚು ಕೂಡ ಬರುತ್ತೆ. ಆ ಸಮಯದಲ್ಲಿ ಹೊರಗೆ ಹೋಗದೆ ಸುರಕ್ಷಿತವಾಗಿರೋದೇ ಉತ್ತಮ. ಆದರೆ ನೆನ್ಪಿಟ್ಕೊಳ್ಳಿ, ಮಳೆಯ ಸಮಯದಲ್ಲಿ ದೊಡ್ಡ ಮರಗಳ ಕೆಳಗೆ ನಿಲ್ಲೋಕೆ ಹೋಗಬೇಡಿ. ಮೊಬೈಲ್ ಚಾರ್ಜ್ಗೆ ಹಾಕಿ ಬಳಸೋದಕ್ಕೆ ಹೋಗಬೇಡಿ. ಸಣ್ಣ ಮಕ್ಕಳನ್ನು ಮಳೆಯಲ್ಲಿ ಹೆಚ್ಚು ಹೊತ್ತು ಆಡೋದಕ್ಕೆ ಬಿಡಬೇಡಿ. ಹೀಗಾಗಿ ಬೇಸಿಗೆಯಲ್ಲಿ ಮಳೆ ಬರೋದು ಪ್ರಕೃತಿಯ ಒಂದು ಅದ್ಭುತ ಪ್ರಕ್ರಿಯೆ. ಈ ರೀತಿಯ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.